ಇವ್ರ ಕೈಗೆ ಅಧಿಕಾರ ಹೋಗ್ಬಿಡ್ತಂದ್ರೆ ನಮ್ಮ ಮಕ್ಕಳ ಭವಿಷ್ಯ ಹೆಂಗ? ಆದ ನನ್ನ ಮಗ ಮುಖ್ಯಮಂತ್ರಿ ಆಗ್ಬೇಕು, ನನ್ನ ಮಗ ಕೇಂದ್ರ ಮಂತ್ರಿ ಆಗ್ಬೇಕು, ನನ್ನ ಮೊಮ್ಮಗ ಮತ್ತೆ MLA ನಿಂದಿರ್ಬೇಕು, ಮಗಳೇ ರಾಷ್ಟ್ರಸಭಾ ಆಗ್ಬೇಕು. ಇವರೆಲ್ಲ ಲೀಡರ್ಗಳು. ಪಂಚಮಸಾಲಿ ಸಮಾಜದಿಂದಲೇ ನಾನು ಮುಖ್ಯಮಂತ್ರಿ ಆಗಿದ್ದೀನಿ. ಕತ್ತಿ ಹೊಡಿದ್ರು. ಯಾವಾಗ ನಾವು ಜವಾಬ್ದಾರಿ ತಗೊಂಡು ಇವತ್ತು ಸಮಾಜ ಸಂಘಟನೆ ನಾವು ಮಾಡಿದ್ದೀವಿ, ಇದ್ರಾಗ ಒಂದು ನಾವು ತಿಂದೆಲ್ಲ ದೇವ್ರ ಸಾಕ್ಷಿಯಾಗಿ ಶ್ರೀಶೈಲ ಮಲ್ಲಿಕಾರ್ಜುನ ಸಾಕ್ಷಿಯಾಗಿ ನಾವು 5 ಕೋಟಿ ರೂಪಾಯಿ ಪಾಪ ನಮ್ಮ ಶಿವಶಂಕರ್ ಸಹಿತ ಜಮೀನು ಮಾರಿ ಈ ಕಳ್ಳ ಸಮಾಜ ಮಾತಾಡ್ತಾರೆ. ಉದ್ಧಾರ ಆಗೋದು ನಮ್ಗೆ AC ರೂಮ್ನಾಗ ಸ್ವಾಮಿ ಬೇಕೇ ಬೇಕಾಗಿಲ್ಲ. ನಮಗೆ ಬೇಕಾಗಿದ್ದು ನಮ್ಮ ಸಮಾಜದ ಬಡವರಿಗೆ ಮೀಸಲಾತಿ ಬೇಕಾಗಿದೆ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಸಿದ್ದೇಶ್ವರ ಅವರಿಗೆ ನಮಗೊಂದು ದೊಡ್ಡ ಸಮುದಾಯಕ್ಕೆ ಭವನ ಕಟ್ಟಿಕೊಡು, ನಮ್ಗೆ 1 ಕೋಟಿ ರೂಪಾಯಿ ಕೊಡು ಅಂತ ಯಾರು ಕೇಳಬೇಡ. ನಾವು ಊರಾಗ ಮಾಡಕ್ಕೆ ಆಗಟ್ಟಿದ್ದೀನಿ ಬಿಜೆಪಿ. ಅವ್ರು ಹೆಂಗ್ ಊರಿಗೆ ಹಾಕ್ತಾರೆ ನೋಡ್ತೀನಿ. ನನ್ನ ಹೊರಗೆ ಹಾಕೋದೇ PG ಇಲ್ಲ ಕರ್ನಾಟಕದಾಗ ಹಾಕೋದಿದ್ರೆ 2-3 ವರ್ಷ ಹಿಂದೆ ಹಾಕ್ತಿದ್ರು. ಯಾಕಂದ್ರ ಇಡೀ ಪಂಚಮಸಾಲಿ ಸಮಾಜ, ಇಡೀ ಕರ್ನಾಟಕದ ಹಿಂದೂ ಸಮಾಜ ನನ್ನ ಹಿಂದೆ ಶಕ್ತಿ ನಿಂತಿದೆ. ಬಂಧುಗಳೇ, ಇವತ್ತು ಸಿದ್ದೇಶಣ್ಣ ಅವ್ರು ಹೇಳಿದ್ರಲ್ಲ, ಪಾಪ ನನ್ನ ಮುಂದೆ ಹೇಳಿದ್ರು ಅವ್ರು ಮನೆಗೆ. ನಾನು ದಿಲ್ಲಿಗೆ ಹೋದ್ರೆ ಅವ್ರ ನಂದು ಒಂದು ಟ್ರಿಪ್ ಇರ್ತಿದ್ದೆ, ಅವಾಗ ಸೆಷನ್ ನಡೆದ. ನಾನು 10 ವರ್ಷ MP ಇದ್ದೆ, ವಾಜಪೇಯಿ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದೆ, ಮುಂದೆ ಅವ್ರ ಮಂತ್ರಿ ಆದ್ರು. ದಿಲ್ಲಿ ಸೆಷನ್ ಆಗಿತ್ತಂದ್ರೆ ನಾನು ಕಂಪಲ್ಸರಿ ಹೋಗ್ತಿರ್ತೀನಿ, 1 ವಾರ ಇರ್ತೀನಿ. ಸಿದ್ದೇಶಣ್ಣ ಮನ್ಯಾಗ 1 ದಿವಸ ಊಟ, ಉದಾಸಿಯವ್ರ ಮನ್ಯಾಗ 1 ದಿವಸ ಊಟ, ಪಾಪ ಸುರೇಶ್ ಅಂಗಡಿದ್ದ ಅವ್ರ ಮನ್ಯಾಗ 1 ಊಟ, ಆ PC ಓನರ್ನಾಗ ಎಲ್ಲ ಕಡೆ ಅಡ್ಡಾಡ್ಕೊಂಡು ಊಟ ಮಾಡಿ ಹರಟಿ ಹೊಡೆದು ಬರ್ತೀವಿ. ಆದರೆ ಇವತ್ತು ಸುಮಾರು 1.2 ಲಕ್ಷ ಮತದಾರರಿಗೆ ನಾವು ಒಂದೇ ವಿನಂತಿ ಮಾಡಿಕೊಂಡು, ನಾವು ಹೋರಾಟ ಮಾಡಿದ ಫಲದಿಂದ ನಮ್ಗೆ 2D ಸಿಕ್ಕ 7%. ಅದರ ಮರಾಠದಾರ, ಜೈನರದಾರ, ಪಂಚಮಸಾಲಿ ಅದಾರ, ಈ ಕೆಲವೊಂದು ಸಣ್ಣ ಪುಟ್ಟ ಸಮುದಾಯಕ್ಕೆ ನಾವು ಎಷ್ಟು ತಗೊಂಡಿವಿ, 7% ತಗೊಂಡಿವಿ. 15% 2A ಏನಾಗೈತೆ, ಅಲ್ಲಿ 104 ಜಾತಿ ಅದಾವ. ಅಲ್ಲಿ ದೊಡ್ಡದಂದ್ರೆ ಹಾಲು ಮತ ಇದೆ, ಗಾಣಿಗೆ ಸಮಾಜ, ಇಷ್ಟೇ ಭಾಳ ಸಮಾಜಗಳಲ್ಲಿ. ಅವ್ರು ಯಾರಿಗೂ ಅನ್ಯಾಯ ಮಾಡಬಾರ್ದು ಅಂತೇಳಿ ನನ್ನನ್ನು ದಿಲ್ಲಿ ಕರೆಸಿ ಅಮಿತ್ ಶಾ ನಾನು ಒಬ್ಬನೇ ಕರೆಸಿದ್ರು. ಅರ್ಜೆಂಟ್ಲಿ ದಿಲ್ಲಿ ಬರ್ಬೇಕಂತ ಹೇಳಿ. ನಡ್ಡಾ ಅವರು ಬಿಜಾಪುರನಾಗದ. ನಾನು ನಾಳೆ ಮುಂಜಾನೆ ನಡ್ಡಾ ಅವ್ರು ಬರೋದ ಬಿಜಾಪುರ. ರಾತ್ರಿ 9 ಅರ್ಜೆಂಟ್ ದಿಲ್ಲಿಗೆ ಬರಬೇಕು. 7 ಗಂಟೆ ಮುಂಜಾನೆ ಮಧ್ಯಾಹ್ನ 1 ಗಂಟೆಗೆ ದಿಲ್ಲಿ ಒಳಗೆ ನೀ ಇರ್ಬೇಕಂತ. ನಾ ಯಾವುದೋ ಒಂದು ಕಾರ್ಯಕ್ರಮ ಭೂಮಿ ಪೂಜೆಗೆ ಹೋಗಿದ್ದೆ ನನ್ನ ಮತಕ್ಷೇತ್ರದಾಗ. ಮತ್ತು ಅಮಿತ್ ಶಾ ಅವ್ರ ಕಡೆಯಿಂದ ಫೋನ್ ಕೊಟ್ಟು ನಾ ಹೇಳಿದಾರೆ ಅವ್ರ PS ಕಲ್ ಹಮಾರ ನಡ್ಡಾಜಿ ಆಗ ಮತ್ತು ನಾ ಆಪ್ಷನ್ ಕೊಡಿದೆ ಅಂದ್ರೆ ಮತ್ತು ಶಾಲು TV ಅವರು ಅಂತೂ ನನ್ನ ಬೆನ್ನೆ ಎತ್ತಿರ್ತಾರೆ. ನಡ್ಡಾ ಅವರು ಬಂದಾಗ ಯತ್ನಾಳ ಎಲ್ಲಿ ಭಿನ್ನಮತ, ಭಾರಿ ಭಿನ್ನಮತ ಸ್ಫೋಟ, ಇದು ಹೊಡೆದೊಡಿತಾರ. ನಾ ಕೇಳಿದ್ರೆ यार चिंता मत करो, आ जाओ, किसी को मत बोलना ಅಂತ ಹೇಳಿದ್ರು. ನಡ್ಡಾ ಅವ್ರು ಬಿಜಾಪುರ ಬಂದ್ರು, TV ಒಳಗ ಪೇಪರ್ ಹೊಡೆದೇ ಹೊಡೆದು ನಾನು ನಡೀತಿದ್ದೆ. ದಿಲ್ಲಿ ಒಳಗೆ ಅಮಿತ್ ಶಾ ಮನ್ಯಾಗ ಕೂತು. ಮುಂದೆ ಅಮಿತ್ ಶಾ ಅವರು ನಡ್ಡಾ ಅವ್ರು ಕರೆದು ನನಗೇನು ಹೇಳಿದ್ರು, ನೋಡಪ್ಪ ನಾವು 2A ಕೊಡೋದು. ಕಾರಣ ಅಂದ್ರೆ ಅಲ್ಲಿ ಭಾಳ ಹಿಂದುಳಿದ ಸಮಾಜಗಳದಾವ. ಹಾಲು ಮತ ಇದೆ, ಗಾಣಿಗೆ ಬಗ್ಗೆ
104 ಅದಾವು, ಅವ್ರಿಗೆ ಯಾರಿಗೂ ತೊಂದರೆ ಆಗಬಾರ್ದು. ಮುಸ್ಲಿಂ ರಿಸರ್ವೇಷನ್ 4% ಇದೆಯಲ್ಲ, ಇವತ್ತೇನು ನಮ್ಮ ಪಾರ್ಟಿ ಡಿಕ್ಲೇರ್ ಮಾಡಿಬಿಟ್ಟಾರೆ ಪ್ರಧಾನಮಂತ್ರಿಗಳು. ಏನು ಹೇಳ್ಯಾರ, ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳಿಗೆ ಇರುವಂತಹ ದಲಿತರಿಗಿರುವಂತಹ 4% ಸಂವಿಧಾನದ ವಿರೋಧವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಧರ್ಮ ಆಧಾರಿತ ಮೀಸಲಾತಿ ಕೊಡ್ಲಿಕ್ಕೆ ಬರುವುದಿಲ್ಲ. ಅದಕ್ಕೆ ಕರ್ನಾಟಕದಲ್ಲಿ ನಾವು ಮೀಸಲಾತಿಯನ್ನು ತಗೊಂಡು 7%, 23% ಲಾಭ ಗೊತ್ತಾಯ್ತು ಮುಸ್ಲಿಮರು. 2A ನಗರ 2B ಅವ್ರು ಸಪ್ರೇಟ್, ಪ್ರವರ್ಗ 1 ಅಲ್ಪಸಂಖ್ಯಾತ, ಇವೆಲ್ಲ ನೀವು ಲೆಕ್ಕ ಹಾಕಿ 23% ಲಾಭ ತಗೊಳಕತ್ತಾರ. ಯಾರು? ಹಿಂದುಳಿದ ವರ್ಗದ್ದು, ದಲಿತರದು. ಅದಕ್ಕೆ ಅವತ್ತು ನಮ್ಮ ಅಮಿತ್ ಶಾ ಅವರು, ನಡ್ಡಾ ಅವರು ಚರ್ಚೆ ಮಾಡಿ ನಮ್ಮ 7% ಒಕ್ಕಲಿಗರಿಗೆ, ಅವ್ರಿಗೆ 6%, ಒಟ್ಟು ನೋಟಿಫಿಕೇಶನ್ ತಂದೆ ನಾ ಇಲ್ಲೇ ಐತಿ. ಇದನ್ನ ಹೋರಾಟ ಮಾಡಿದವರು ಕೂಡಲ ಸಂಗಮ ಸ್ವಾಮಿಗಳ ಪ್ರಭಾವದಿಂದ ಇದೆಲ್ಲ ಸಿಗಲಿಕ್ಕೆ ಸಾಧ್ಯ. ಮತ್ತೆ ಆ ಸ್ವಾಮಿಗೆ ಬಂದಿಲ್ಲ.